ಅಷ್ಟರಲ್ಲಿ ಇನ್ನಾವುದೋ ಅದೃಷ್ಟ ಶಕ್ತಿಯು ಸೆಳೆದು ತಂದಂತೆ ಜೀರ್ಣಕಾಯನೂ ವಿದೀರ್ಣ ಹೃದಯನೂ ಆದ ಗೌತಮನು ಆ ಸನ್ನಿಧಿಗೆ ಬಂದು ವಿಶ್ವಾಮಿತ್ರರನ್ನು ವಂದಿಸಿದನು. ಶ್ರೀರಾಮ ಲಕ್ಷ್ಮಣರು ಗೌತಮನಿಗೆ ನಮಸ್ಕರಿಸಿದಾಗ ತಾನು ಆಶೀರ್ವಾದವನ್ನು ನೀಡಲು ಅರ್ಹತೆಯನ್ನು ಕಳೆದುಕೊಂಡವನೆಂದು ಅವನು ಕಂಬನಿ ಮಿಡಿದನು. ಅಹಲ್ಯೆಗೆ ಅವನನ್ನು ನೋಡುವ ಧೈರ್ಯವೇ ಇರಲಿಲ್ಲ. ಅವನಿಗೂ ಅವಳನ್ನು ನೋಡಲು ಯಾವುದೋ ಸಂಕೋಚವಾಗಿರಬೇಕು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಯೂ ನೋಡದಂತೆಯೇ ಇದ್ದರು. ಗೌತಮನು ಮತ್ತೆ ವಿಶ್ವಾಮಿತ್ರರ ಮುಂದೆ ಕೈಜೋಡಿಸಿಕೊಂಡು, ನಾನು ಮದುವೆಯಾಗಿ ಪವಿತ್ರವಾದ ವಿವಾಹ ಧರ್ಮಕ್ಕೆ ಅಪಚಾರವನ್ನು ಗೈದವನು. ಶಾಸ್ತ್ರ ರೀತಿಯಿಂದ ವಧೂವರರು ಒಬ್ಬರನ್ನೊಬ್ಬರು ವರಿಸಿ ಗಂಡ ಹೆಂಡಿರಾಗಿ ಆ ಸಂಸ್ಕಾರದಿಂದ ಒಂದೇ ಆಗಿ ಪರಿಶುದ್ಧವಾದ ದಾಂಪತ್ಯವನ್ನು ಸಾಗಿಸಬೇಕಾದುದು ನಮ್ಮ ಧರ್ಮವಾಗಿದೆ. ಆದರೆ ನಾನು ಮರ್ತ್ಯರಿಗೆ ಅವರವರ ಕರ್ಮಾನುಸಾರವಾಗಿ ಪ್ರಾಪ್ತವಾಗತಕ್ಕ ಪರಗತಿಯ ನಿರ್ಣಾಯಕಾಧಿಕಾರವನ್ನು ಪಡೆಯಬೇಕೆಂಬ ಪ್ರಬಲೇಚ್ಛೆಯಿಂದ ಮಹೋಗ್ರವಾದ ತಪಸ್ಸನ್ನು ಕೈಗೊಂಡಿದ್ದೆನು. ನನ್ನ ಇಪ್ಸಿತಾರ್ಥವು ಪೂರೈಸಲ್ಪಟ್ಟರೆ ಇಂದ್ರನ ವಿಧಾಯಕ ಶಕ್ತಿಯು ಕುಂಠಿತವಾಗಬಹುದೆಂದು ಅವನು ಅದಕ್ಕೆ ವಿಘ್ನಕಾರಿಯಾಗಿ ನನ್ನ ಸಾಧನೆಯನ್ನು ಕೆಡಿಸಲು ಹವಣಿಸುತ್ತಿದ್ದನು. ಹಾಗಾಗಿ ಉಗ್ರತರವಾದ ಇಂದ್ರಿಯ ನಿಗ್ರಹವನ್ನು ಕೈಗೊಳ್ಳಲು ನಾನು ನನ್ನ ಧರ್ಮಪತ್ನಿಯನ್ನು ಉಪೇಕ್ಷಿಸಬೇಕಾಗಿ ಬಂತು. ನನ್ನ ಆಸೆಯನ್ನು ಅವಳಲ್ಲಿ ತಿಳಿಸದೆ ಅವಳ ಆಸೆಯನ್ನು ನಾನು ಅರಿತಿದ್ದರೂ ಮನ್ನಿಸದೇ ಉಳಿದಿದ್ದೆನು. ಅದರಿಂದಲೇ ದುರ್ಬಲಚಿತ್ತಲಾಗಿದ್ದ ಇವಳನ್ನು ಇಂದ್ರನು ಕೆಡಿಸಿ ಅದರಿಂದ ನನ್ನನ್ನೂ ನನ್ನ ತಪಸ್ಸನ್ನು ಕೆಡಿಸಿಬಿಟ್ಟನು. ಅಹಲ್ಯೆಯ ನೀತಿ ಪತನದೊಂದಿಗೆ ನನ್ನ ಸರ್ವಸ್ವವೂ ಕೆಟ್ಟು ಆಸೆಯು ಮಣ್ಣುಗೂಡಿತು. ಕೋಪದ ವಶವರ್ತಿಯಾಗಿದ್ದ ನಾನು ನಮ್ಮ ಅಧಃಪತನಕ್ಕೆ ನಾನೇ ಮೂಲ ಕಾರಣನೆಂಬುದನ್ನು ಮರೆತು ಅವರಿಬ್ಬರನ್ನು ಶಪಿಸಿಬಿಟ್ಟೆನು. ಇವಳ ವಿವಾಹ ಪೂರ್ವದಲ್ಲಿ ತನ್ನ ಅರ್ಹತೆಯನ್ನು ನ್ಯಾಯವಾಗಿ ವ್ಯಕ್ತಪಡಿಸಿ ಈಕೆಯನ್ನು ವರಿಸಬೇಕೆಂದು ಇಂದ್ರನು ಆಸೆ ಇಟ್ಟು ಪ್ರಯತ್ನಿಸಿದನು. ನಾನು ಅದೇ ಆಸೆಯಿಂದ ಪೀಡಿಸಲ್ಪಟ್ಟು ನ್ಯಾಯವಾದ ಮಾರ್ಗಕ್ರಮಣಕ್ಕೆ ಅಸಮರ್ಥನಾಗಿ ಯುಕ್ತಿಯಿಂದ ಅದನ್ನು ಸಾಧಿಸಿ ಇಂದ್ರನು ಬರುವ ಮೊದಲೇ ಅಹಲ್ಯೆಯನ್ನು ಮದುವೆಯಾಗಿದ್ದೆನು. ಇಂದ್ರನು ಇನ್ನೇನು ಆಲೋಚಿಸಿದನೋ ನಾನರಿಯನು. ನನಗೆ ಮಾತ್ರ ನಾನು ಇಂದ್ರನನ್ನು ಯುಕ್ತಿಯಿಂದ ಸೋಲಿಸಿಯೇ ಮದುವೆಯಾದೆನು ಎಂಬೊಂದು ಭಾವವು ಆಗಲೇ ನನ್ನ ಮನಸ್ಸಿನಲ್ಲಿ ಮೂಡಿದ್ದಿತ್ತು. ಇಷ್ಟೆಲ್ಲ ಕಳೆದ ಮೇಲೆ ನಾನು ಸತ್ಯವಾಗಿಯೂ ಇಂದ್ರನಿಗೆ ಮೋಸ ಮಾಡಿದುದು ಎಂಬುದು ಮನವರಿಕೆಯಾಯಿತು. ಅಂದಿನಿಂದ ಇಂದಿನ ಈವರೆಗೆ ನನ್ನ ನಡವಳಿಕೆಯ ತಪ್ಪನ್ನೇ ನೆನೆದು ಕೊರಗಿ ಹೃದಯ ಶೂನ್ಯನೇ ಆಗಿ ನೆವೆಯುತ್ತಿದ್ದೇನೆ. ಚಿತ್ತವು ಪರಿಶುದ್ಧಗೊಂಡಲ್ಲದೆ ತಪಸ್ಸಿಗಾದರೂ ಹೇಗೆ ನನಗೆ ನೆಮ್ಮದಿ ಉಳಿಯಬೇಕು? ಹಾಗಾಗಿ ನಾನು ಅದೇ ಫಲವನ್ನುಂಡು ಪರಿತಪಿಸಬೇಕಾಗಿ ಬಂದಿತು. ಶಾಪದಿಂದ ಇಂದ್ರನು ಅಹಲ್ಯೆಯು ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಪಡೆದು ಅನುಭವಿಸಿದರು. ಆ ನಿಮಿತ್ತಕನಾದ ನಾನು ಆ ಇಬ್ಬರ ಶಾಪಸ್ಥಿತಿಯ ವೇದನೆಯನ್ನೂ ಅನುಭವಿಸಬೇಕಾಯಿತು. ಇಂದ್ರನನ್ನು ಪಿತೃದೇವತೆಗಳು ಉದ್ಧಾರ ಮಾಡಿದರಂತೆ. ಅಹಲ್ಯೆಯನ್ನೂ ಅಂದು ನಾನಾಡಿದ್ದ ಮಾತಿನಂತೆ ಆ ಮಹಾ ತಾರಕ ಮಂತ್ರದ ಜೀವಶಕ್ತಿಯೇ ದೇಹಧಾರಣೆ ಮಾಡಿ ಉದ್ಧರಿಸಿತು. ಉದ್ಧತನಾಗುವ ಅರ್ಹತೆಯು ನನಗಿದ್ದರೆ ಮಹಾತ್ಮರಾದ ನಿಮ್ಮ ಸನ್ನಿಧಿಯಲ್ಲಿ ಲೋಕೋದ್ಧಾರದ ಕರ್ತೃವೇ ನನ್ನನ್ನು ಉದ್ಧರಿಸಲಿ ಎಂದು ಹೇಳಿ ಅಲ್ಲೇ ಉದ್ದಂಡವಾಗಿ ನಮಸ್ಕರಿಸಿದನು. ಆಗ ವಿಶ್ವಾಮಿತ್ರರು ಗೌತಮನನ್ನು ಎತ್ತಿ ನಿಲ್ಲಿಸಿ ಶ್ರೀರಾಮನನ್ನು ಕುರಿತು, ಶ್ರೀರಾಮ, ಪ್ರಪಂಚದಲ್ಲಿ ಧರ್ಮವು ಕೆಟ್ಟಾಗ ಜನರೂ ಕೆಟ್ಟು ಅದರಿಂದ ದೇವತೆಗಳೂ ಕೆಟ್ಟು ಪರಿಸ್ಥಿತಿಯು ಅಸಹನೀಯವೇ ಆಗುತ್ತಿರುವುದು ಸುಸ್ಪಷ್ಟವಾಯಿತಷ್ಟೇ. ಧರ್ಮವನ್ನು ರಕ್ಷಿಸದ ಜಗತ್ತನ್ನು ಧರ್ಮವು ಹೇಗೆ ರಕ್ಷಿಸಬಲ್ಲದು? ಕೆಟ್ಟ ಧರ್ಮವು ನಾಶವಾಗಿ ಧರ್ಮವು ಕೆಡದಂತೆಯೇ ರಕ್ಷಣೆಯಾಗತಕ್ಕ ವ್ಯವಸ್ಥೆಯೊಂದು ಆಗಲೇಬೇಕಾಗಿದೆ. ಎಂದೋ ನಡೆದಿರುವ ಈ ಘಟನೆಯು ತನ್ನ ಅವಶೇಷಗಳೊಂದಿಗೆ ಇಂದಿಗೂ ಉಳಿದುದು ಮಾನವತೆಯ ಸುವ್ಯವಸ್ಥೆಯ ಹೇತುವಾಗಿಯೇ ಇದೆ. ಆ ಮಹಾಕಾರ್ಯಕ್ಕೆ ಅದರ ಕರ್ತೃವಾದ ನಿನ್ನಿಂದ ಅಹಲ್ಯೋದ್ಧಾರವೇ ನಿದರ್ಶನವಾಗಿ ನಾಂದಿಯಾಗಿದೆ. ಮುಂದೆ ಇವರು ಹೇಗೆ ನಡೆದುಕೊಂಡರೆ ನ್ಯಾಯವಾಗಬಹುದೋ ಆ ಎಲ್ಲವನ್ನೂ ಹೇಳು ಎಂದು ಅಪ್ಪಣೆ ಮಾಡಿದರು. ಶ್ರೀರಾಮನು ಗಂಭೀರವಾಗಿ, ಪೂಜ್ಯರಾದವರ ಉಪದೇಶ ರೂಪವಾದ ಅನುಗ್ರಹದಿಂದ ನನಗೆ ಮನುಷ್ಯತ್ವದ ನೆಲೆಯ ಅನುಭವವು ಆಗುತ್ತಾ ಇದೆ. ಇನ್ನೂ ನಾನು ತಿಳಿಯತಕ್ಕದ್ದು ಬಹಳ ಅಂಶವಿದೆ. ಆದರೂ ನಾನು ಕಂಡುಕೊಂಡ ಸತ್ಯದಂತೆ ಜಗತ್ತಿನಲ್ಲಿ ತಪ್ಪು ಮಾಡದವರೇ ಇಲ್ಲ.
ಆಚರಿತವಾದ ತಪ್ಪಿನ ಅರಿವಾದೊಡನೆಯೇ ಹೃದಯ ಶುದ್ಧತೆಗಾಗಿ ಪಶ್ಚಾತ್ತಾಪಪಟ್ಟು ಮುಂದೆ ಎಂದೆಂದಿಗೂ ಅಂತಹ ತಪ್ಪನ್ನು ಮಾಡದೆ ತಮ್ಮ ತಮ್ಮ ಆಚರಣೆಯನ್ನು ತಿದ್ದಿಕೊಳ್ಳುವುದು ಮಾನವತೆಯ ಮುಮ್ಮಾರ್ಗವೆಂದು ತೋರುತ್ತದೆ. ಸತ್ಯವೇ ಅದರ ನೆಲೆ, ಧರ್ಮವೇ ಗತಿ. ಪೂಜ್ಯರಾದ ಗೌತಮರು ಹೃದಯ ಶುದ್ಧಿಯಿಂದ ತಮ್ಮ ಧರ್ಮಪತ್ನಿಯ ಪರಿಗ್ರಹದ ವಿಚಾರದಲ್ಲಿ ಕೈಗೊಳ್ಳುವ ನಿರ್ಧಾರಕ್ಕೆ ಅನುಗುಣವಾಗಿ ಅಹಲ್ಯಾದೇವಿಯು ಅನುಕೂಲವಾಗಿ ವರ್ತಿಸುವುದು ಪ್ರಶಸ್ತವು. ವಿವಾಹ ಸಂಸ್ಕಾರದಿಂದ ಒಮ್ಮೆ ದಂಪತಿಗಳಾದವರು ಆ ಪರಿಣಾಮವನ್ನು ಎಂದೆಂದಿಗೂ ಆ ಜನ್ಮದಲ್ಲಿ ಕಳೆದುಕೊಳ್ಳಲಾಗುವುದಿಲ್ಲ. ಭಾರ್ಯ ಸಂರಕ್ಷಣೆಯು ಹೇಗೆ ಪುರುಷ ಧರ್ಮವೋ ಹಾಗೆಯೇ ಸಹಧರ್ಮಚರ್ಯೆಯೂ ಸ್ತ್ರೀವಿಹಿತ ಕರ್ಮವು. ಅತಿಕ್ರಮದಿಂದ ಸಂಭವಿಸಬಹುದಾದ ಅನರ್ಥಕ್ಕೆ ಆ ಸ್ತ್ರೀ ಪುರುಷರಿಬ್ಬರೂ ಬಾಧ್ಯರು. ಇಲ್ಲಿ ಆಗಬೇಕಾದ ಅನರ್ಥವೆಲ್ಲವೂ ಆಗಿ ಹೋಗಿದೆ, ಅದರ ಪರಿಹಾರವೂ ಆಗಿದೆ. ಎಲ್ಲರ ತಪ್ಪಿಗೂ ಶಿಕ್ಷೆಯಾಗಿದೆ. ಶಿಕ್ಷೆಯನ್ನು ಅನುಭವಿಸಿ ತೀರಿಸಿದ ಮೇಲೆ ಮತ್ತೊಮ್ಮೆ ಯಾವುದೇ ಥರದ ಶಿಕ್ಷೆಯನ್ನಾದರೂ ಅದೇ ತಪ್ಪಿಗಾಗಿ ಅಪರಾಧಿಯು ಹೊಂದುವುದು ನ್ಯಾಯವಲ್ಲ. ಇಷ್ಟು ಮಾತ್ರ ನಾನು ಭಿನ್ನಯಿಸಿಕೊಳ್ಳಬಲ್ಲೆನು ಎಂದು ನುಡಿದರು. ಅಹಲ್ಯೆಯು ತಾನು ಪಾವನಲಾದುದು ನಿಜವಾಗಿದ್ದರೆ ಸಹಧರ್ಮಚಾರಿಣಿಯಾಗಿರಲು ಅನುಗ್ರಹವನ್ನು ದಯಪಾಲಿಸಬೇಕೆಂದು ತನ್ನ ಪತಿಯ ಪಾದಗಳಲ್ಲಿ ಬಿದ್ದು ಪ್ರಾರ್ಥಿಸಿಕೊಂಡಳು. ಗೌತಮನು ಹೇಗೆ ತಾನು ನಡೆದುಕೊಳ್ಳಬೇಕೋ ಅದನ್ನು ತಿಳಿಸುವಂತೆ ವಿಶ್ವಾಮಿತ್ರರಲ್ಲಿ ಬೇಡಿಕೊಂಡನು. ಅವರು ನಗುತ್ತಾ ಶ್ರೀರಾಮನನ್ನು ನೋಡಿದರು. ಶ್ರೀರಾಮನು ಪರಿಶುದ್ಧವಾದ ಚಿತ್ತವೃತ್ತಿಯೇ ಮಾರ್ಗದರ್ಶಕವು ಎಂದು ವಿನಮ್ರನಾಗಿಯೇ ನುಡಿದನು. ಗೌತಮನು ತನ್ನ ಧರ್ಮಪತ್ನಿಯನ್ನು ಕೈ ಹಿಡಿದೆತ್ತಿ ಸ್ವೀಕರಿಸಿಕೊಂಡನು. ಪೂಜ್ಯರಾದ ವಿಶ್ವಾಮಿತ್ರರು, ವತ್ಸ, ಅಹಲ್ಯೋದ್ಧಾರದ ಕೃತಿಯಿಂದಲೇ ಜೀವನ ಧರ್ಮವನ್ನು ರೂಪಿಸಿಕೊಂಡು ನೀನು ಕೃತಾರ್ಥನಾದೆ ಎಂದು ಶ್ರೀರಾಮನನ್ನು ನೋಡಿ ನುಡಿದು ಆನಂದಪಟ್ಟರು. ಮುರಿದಿದ್ದ ಗೌತಮನ ದಾಂಪತ್ಯವೂ ಮತ್ತೆ ಒಂದುಗೂಡಿತು. ತಂಪು ಗಾಳಿಯು ಬಹುದೂರದಿಂದ ಬಂದು ಬೀಸಿ ಅಲ್ಲಿಯ ತರುಲತಾ ಗುಲ್ಮ ಕೋಟಿಗಳನ್ನು ಮೃದುವಾಗಿ ಹಿಡಿದಾಡಿಸತೊಡಗಿತು. ಅತ್ತ ಸುಳಿಯದೇ ಇದ್ದ ಕಾಡಿನ ಸಾಧು ಪ್ರಾಣಿಗಳು ಅಲ್ಲಲ್ಲಿ ನೆಗೆದು ಸಂಚರಿಸತೊಡಗಿದವು. ಪಕ್ಷಿಗಳು ಬಂದು ಮರವನ್ನೇರಿ ಚಿಲಿಪಿಲಿ ಗುಟ್ಟತೊಡಗಿದವು. ಅಂತೆಯೇ ಪಾವನಲಾದ ಅಹಲ್ಯಾದೇವಿಯ ಮನಸ್ಸು ಪೂರ್ಣ ಸಂತಸದಿಂದ ಸಚೇತನಗೊಂಡಿತು. ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಗೌತಮ ದಂಪತಿಗಳ ಪೂರ್ಣ ಪರಿಶ್ರಮದಿಂದ ಪುಣ್ಯಾಶ್ರಮವು ರೂಪುಗೊಂಡಿತು. ವಿಶ್ವಾಮಿತ್ರರೊಂದಿಗೆ ಶ್ರೀರಾಮ ಲಕ್ಷ್ಮಣರು ಅಂದು ಅತಿಥಿಗಳಾದರು. ಧರ್ಮಪತ್ನಿಯೊಂದಿಗೆ ಗೌತಮನು ಅತ್ಯಾದರದಿಂದ ಅವರನ್ನು ಸತ್ಕರಿಸಿ ಕೃತಾರ್ಥನಾದನು. ಮರುದಿನ ಮಿಥಿಲೆಗಾಗಿ ಹೊರಟವರು ಸಂತೋಷದಿಂದ ಮತ್ತೆ ಅತ್ತ ನಡೆದರು. ಎನ್ ಭಾಗವತ್ ವರ್ಪಳ್ಳಿ.